ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ದಿನದಲ್ಲಿ ಆಷಾಢ ಮಾಸದಲ್ಲಿ ಬರುವಂತಹ ವಿಶೇಷವಾದ ಗುಪ್ತ ನವರಾತ್ರಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈ ಆಷಾಢ ಮಾಸದಲ್ಲಿ ಬರುವಂಥ ಒಂದು ಗುಪ್ತ ನವರಾತ್ರಿಗೆ ನಾವು ವಾರಾಹಿ ನವರಾತ್ರಿ ಅಂತ ಕೂಡ ನಾವು ಕರೀತೇವೆ. ಈ ಒಂದು ನವರಾತ್ರಿ ಸಮಯದಲ್ಲಿ ನಾವು ವಾರಾಹಿ ಅಮ್ಮನವರನ್ನು ನಾವು ಪೂಜೆಯನ್ನು ಮಾಡ್ತೀವಿ. ವಾರಾಹಿ ಅಮ್ಮನವರು ಯಾರಪ್ಪ ಅನ್ನೋದಾದರೆ ಸಪ್ತಮಾತೃಕೆಯಲ್ಲಿ ಒಬ್ಬರು ಆಗಿರ್ತಾರೆ. ಅಂದರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ. ಇವರು ಐದನೆಯವರು ಒಂದು ಸಪ್ತಮಾತೃಕೆಯಲ್ಲಿ ಆಗಿರ್ತಾರೆ. ತುಂಬಾ ಒಂದು ವಿಶೇಷವಾಗಿ ನಾವು ಏನನ್ನು ಸಹ ನಾವು ಕೋರಿಕೆಗಳನ್ನು ನಾವು ಪೂಜೆ ಮಾಡಿದರೆ ಖಂಡಿತವಾಗಲೂ ಕೂಡ ನಮಗೆ ಸಿದ್ಧಿ ಆಗ್ತದೆ. ಅಂದರೆ ಈ ಅಮ್ಮನವರು ತುಂಬಾ ಒಂದು ಅವ್ರ ಸ್ವರೂಪದಲ್ಲಿ ತಂತ್ರ ಸ್ವರೂಪಕ್ಕೆ ಕೂಡ ಸೀಮಿತವಾಗಿರುವಂಥದ್ದು. ಅಂದರೆ ನಾವೇನು ಕೇಳ್ಕೊಂಡಿರ್ತೀರಿ ಅದು ನಾವು ಖಂಡಿತವಾಗಲೂ ಕೂಡ ನಮಗೆ ಸಿಗ್ತದೆ. ಈ ಒಂದು 9 ದಿವಸ ಈ ನಾವು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಈ ನವರಾತ್ರಿ ಹಬ್ಬ ನಮಗೆ ಈ ಸಲ ಜುಲೈ 15ನೇ ತಾರೀಕಿನಿಂದ ಬುಧವಾರದಿಂದ ನಮಗೆ ಪ್ರಾರಂಭವಾಗ್ತದೆ. ನಂತರದಲ್ಲಿ 23ನೇ ತಾರೀಕು ಗುರುವಾರ ನಮಗೆ ಮುಕ್ತಾಯವಾಗ್ತದೆ. ನಮಗೆ ನಾಳೆನೇ ಇರುವಂಥದ್ದು. ಸೊ ನಾವು ಈ ನವರಾತ್ರಿ ಹಬ್ಬವನ್ನು 9 ದಿನಗಳ ಕಾಲ ಆಚರಣೆ ಮಾಡ್ತೇವೆ. ಇದರಿಂದ ವಾರಾಹಿ ಅಮ್ಮನವರ ಪೂಜೆ ಕೂಡ ಮಾಡ್ತೇವೆ. ಬೆಳಿಗ್ಗೆ ಕಲಶ ಸ್ಥಾಪನೆಯನ್ನು ಕೂಡ ಮಾಡಿಕೊಂಡು ಪೂಜೆನ ಮಾಡಬಹುದು. ಇಲ್ಲಾಂದರೆ ಬರೀ ವಾರಾಹಿ ಅಮ್ಮನವರ ಒಂದು ಫೋಟೋ ಹಾಗೆ ಒಂದು ದೀಪ, ಅಖಂಡ ದೀಪ ಅಷ್ಟನ್ನೇ ಇಟ್ಟು ನೀವು ಒಂದು ಪೂಜೆಯನ್ನು ಕೂಡ ನೀವು ಮಾಡ್ಕೋಬಹುದು. ಹೇಗೆ ನಿಮಗೆ ಇಷ್ಟ ಆಗ್ತದೆ ಆ ರೀತಿ ನೀವು ಒಂದು ಪೂಜೆಗಳನ್ನು ಕೂಡ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಆದರೆ ಇದನ್ನು ನೀವು ತುಂಬಾ ಗುಪ್ತವಾಗಿ ಈ ಪೂಜೆಯನ್ನು ಆಚರಣೆ ಮಾಡಬೇಕು. ಎಷ್ಟು ನೀವು ದಿನಗಳು ಆಚರಣೆ ಮಾಡ್ತೀವೋ ಅಷ್ಟು ದಿನಗಳ ಕಾಲ ನಾವು ಗುಪ್ತವಾಗಿ ಆಚರಣೆ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಗುಪ್ತವಾಗಿ ಆಚರಣೆ ಮಾಡಿದ್ರೆ ನಮಗೆ ಈ ಫಲ ನಮಗೆ ಸಿದ್ಧಿ ಆಗ್ತದೆ. ನಾವು ಬೇರೆಯವರಿಗೆ ತಿಳಿಸುವುದಾಗಿರ್ಬೋದು, ಆ ಥರ ನಾವು ಮಾಡಬಾರ್ದು ಈ ವಾರಾಹಿ ಅಮ್ಮನವರ ಒಂದು ಪೂಜೆಯಲ್ಲಿ, ಅಂದರೆ ಈ ಗುಪ್ತ ನವರಾತ್ರಿಯಲ್ಲಿ. ನಿಮಗೆ ಈ ಪೂಜೆನ ಈ ನವರಾತ್ರಿ ಸಮಯದಲ್ಲಿ ಆಚರಣೆ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದರೆ ನೀವು ಪಂಚಮಿ ದಿನದಂದು ನೀವು ಆಚರಣೆ ಮಾಡ್ಬೋದು. ಅಂದರೆ ನೀವು 5 ಪಂಚಮಿಯನ್ನು ನೀವು ಆಚರಣೆ ಮಾಡಬೇಕು. ಹೇಗೆ ಅನ್ನೋದಾದರೆ ನಮಗೆ ತಿಂಗಳಿಗೆ 2 ಪಂಚಮಿಗಳು ಬರ್ತದೆ. ನಾವು 5 ತಿಂಗಳ ಕಾಲ ನಾವು ಆಚರಣೆ ಮಾಡಿದರೆ 10 ಪಂಚಮಿಗಳು ನಾವು ಆಚರಣೆ ಮಾಡಿದಂತ ಆಗ್ತದೆ. ಆ ರೀತಿ ಸಂಕಲ್ಪ ಮಾಡಿಕೊಂಡು 5 ತಿಂಗಳ ಪಂಚಮಿ ಅಥವಾ 7 ತಿಂಗಳು, 9 ತಿಂಗಳು, 11 ತಿಂಗಳು ಆ ಥರ ಕೂಡ ನಾವು ಪೂಜೆನ ಮಾಡ್ಕೋಬೋದು. ಯಾಕೆ ಅಂದರೆ ಈ ವಾರಾಹಿ ಅಮ್ಮನವರ ಪೂಜೆ ಮಾಡಿದರೆ ಖಂಡಿತವಾಗಲೂ ಕೂಡ ನಮಗೆ ನಾವು ಏನು ಕೇಳ್ಕೊಂಡಿರ್ತೀರೋ ಆ ಫಲ ನಿಮಗೆ ಸಿದ್ಧಿ ಆಗೇ ಆಗ್ತದೆ. ಸೊ ಆ ಕಾರಣಕ್ಕೆ ನೀವು ಇಷ್ಟು ಪಂಚಮಿ ಅಂತ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆನ ಮಾಡ್ಕೋಬಹುದು. ಅಂದರೆ ನಾವು ಪಂಚಮಿ ಪೂಜೆ ನಾವು ಪ್ರಾರಂಭ ಮಾಡುವಾಗ ಅಮಾವಾಸ್ಯೆ ಆಗಿದ ನಂತರದಲ್ಲೇ ನಾವು ಪ್ರಾರಂಭ ಮಾಡಬೇಕು, ಯಾವುದೇ ಪೂಜೆ ಆಗಿರ್ಬೋದು. ಯಾಕೆಂದರೆ ಅಮಾವಾಸ್ಯೆ ನಂತರ ನಮಗೆ ಬೆಳಕಿನ ಕಡೆಗೆ ಹೋಗುವಂಥ ಒಂದು ದಿನಗಳಾಗಿರ್ತವೆ. ಸೊ ಆ ಕಾರಣಕ್ಕೆ ಆ ರೀತಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಇನ್ನು ಈ 15ನೇ ತಾರೀಕು ನಾವು ಕಲಶ ಸ್ಥಾಪನೆ ಅಥವಾ ಫೋಟೋವನ್ನು ಇಟ್ಟು ಅಖಂಡ ದೀಪಾರಾಧನೆ ಮಾಡ್ಕೊಂಡು ನಾವು ಯಾವಾಗ ಪೂಜೆನ ಪ್ರಾರಂಭ ಮಾಡಬೇಕು ಅನ್ನೋದಾದರೆ ಕಲಶ ಸ್ಥಾಪನೆ ಅಥವಾ ಅಖಂಡ ದೀಪಾರಾಧನೆಗೆ ಶುಭ ಮುಹೂರ್ತ 15ನೇ ತಾರೀಕು ಬುಧವಾರ ಬೆಳಿಗ್ಗೆ 5:33 10 ಗಂಟೆ 9 ನಿಮಿಷವರೆಗೆ ನಮಗೆ ಶುಭ ಮುಹೂರ್ತ ಇರ್ತದೆ. ಆ ಸಮಯದಲ್ಲಿ ನೀವು ಕಲಶ ಸ್ಥಾಪನೆ ಹಾಗೆ ಅಖಂಡ ದೀಪಾರಾಧನೆ ಈ ರೀತಿ ನೀವು ಮಾಡಬಹುದು. ಹಾಗೆ ಈ ವಾರಾಹಿ ಅಮ್ಮನವರ ಪೂಜೆ ನಾವು ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು. ವಾರಾಹಿ ಅಮ್ಮನವರು ನಾವು ರಾತ್ರಿ ಸಮಯದಲ್ಲೇ ಆರಾಧಿಸ್ತೇವೆ. ನೀವು ರಾತ್ರಿ ನೀವು ಮಾಡಲೇಬೇಕು ಅಂತ ಏನಿಲ್ಲ, ನೀವು ಬೆಳಗ್ಗೆ ಕೂಡ ಮಾಡಬಹುದು. ಆದರೆ ರಾತ್ರಿ ಸಮಯದಲ್ಲಿ ಕೂಡ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ದುರ್ಗಾ ಕವಚ ಹಾಗೆಯೇ ಈ ವಾರಾಹಿ ಅಮ್ಮನವರ ಒಂದು ಅಷ್ಟೋತ್ತರವನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಹಾಗೆ ವಾರಾಹಿ ಅಮ್ಮನವರ ಒಂದು ನಾಮ ಜಪ ನೀವು 108 ಸಲ ವಾರಾಹಿ ಅಮ್ಮನವರ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳುವುದು ಅದು ಕೂಡ ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಓಂ ಶ್ರೀ ಸ್ವರ್ಣ ವಾರಾಹಿ ನಮಃ ಅಂತ ನೀವು 108 ಸಲ ನಾವು ಹೇಳ್ಕೋಬೇಕು. ಈ ನವರಾತ್ರಿ ನಾವು ವಾರಾಹಿ ಅಮ್ಮನವರ 9 ರೂಪಗಳನ್ನು ನಾವು ಆರಾಧಿಸ್ತೇವೆ. ಸೊ ಆ ಕಾರಣಕ್ಕೆ ಈ ಒಂದು ಮೂಲ ಮಂತ್ರ ಆಗಿರುವಂಥದ್ದು. ಪ್ರಸಾದ ಅನ್ನೋದಾದರೆ ವಾರಾಹಿ ಅಮ್ಮನವರಿಗೆ ಖಾರ ಅಂದರೆ ತುಂಬಾ ಇಷ್ಟ. ಸೊ ಆ ಕಾರಣಕ್ಕೆ ನಾವು ಬೆಲ್ಲದ ಪಾನಕವನ್ನು ಮಾಡಿಕೊಂಡು ಅದರೊಳಗೆ ನಾವು
ಕಾಳು ಮೆಣಸನ್ನು ತುಂಬ ಸ್ವಲ್ಪ ಮಟ್ಟಿಗೆ ನಾವು ಕಾಳು ಮೆಣಸನ್ನು ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಆ ಪಾನಕದಲ್ಲಿ ನೀವು ಬೆರೆಸ್ಕೊಂಡು ನೀವು ಪ್ರಸಾದ ರೂಪವಾಗಿ ಇರಬೇಕು. ಹಾಗೆ ನೀವು ಒಂದು ಅಮ್ಮನವರಿಗೆ ಪ್ರಿಯವಾಗಿರುವಂಥ ಒಂದು ಗುಡಾನ್ನ ಅಂದರೆ ಬೆಲ್ಲದನ್ನ ಕೂಡ ನೀವು ಒಂದು ಪ್ರಸಾದ ರೂಪವಾಗಿ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು. ಒಂದೊಂದು ದಿವಸ ಒಂದೊಂದು ರೀತಿಯ ಪ್ರಸಾದವನ್ನು ನೀವು ಮಾಡಬೇಕು, ಅಂದರೆ 9 ರೀತಿಯ ಪ್ರಸಾದವನ್ನು ಮಾಡಬೇಕು. ಹಾಗೆ ಪಾನಕವನ್ನು ಸಹ ಇಟ್ಟು ನೀವು ಪೂಜೆ ಮಾಡಬೇಕು. 9 ದಿನ ಕೂಡ ನಾವು ಆಚರಣೆ ಮಾಡ್ತೇವೆ. 9ನೇ ದಿವಸ ನಾವು ವಿಶೇಷವಾಗಿ ನಾವು ಪೂಜೆ ಮಾಡಿಕೊಂಡು ಈ ನವರಾತ್ರಿಯನ್ನು ನಾವು ಮುಕ್ತಾಯ ಮಾಡಬೇಕು. ದೀಪಾರಾಧನೆ ಅನ್ನೋದಾದರೆ ನೀವು ವಾರಾಹಿ ಅಮ್ಮನವರಿಗೆ ತೆಂಗಿನಕಾಯಿ ದೀಪಾರಾಧನೆ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು, ಹಾಗೆ ಇಷ್ಟ ಕೂಡ. ನಾವು ಆ ಥರ ನಾವು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಕೋಬಹುದು. ಒಂದೊಂದು ದಿವಸ ಒಂದೊಂದು ರೀತಿಯ ದೀಪಾರಾಧನೆಗಳನ್ನು ಮಾಡ್ಬೋದು. ಅಂದರೆ ಅಕ್ಕಿ ದೀಪಾರಾಧನೆ, ಬೆಲ್ಲದ ದೀಪಾರಾಧನೆ, ಮತ್ತು ಸುವರ್ಣಕಾಯಿಯ ದೀಪಾರಾಧನೆ ಕೂಡ ನಾವು ಮಾಡ್ತೇವೆ ಈ ವಾರಾಹಿ ಅಮ್ಮನವರಿಗೆ. ಯಾಕೆಂದರೆ ಭೂಮಿ ಕಾರ್ಯ ನಿಮಗೆ ಒಂದು ಏನಾದರೂ ವಿವಾದವಿದ್ದರೆ ಅದರ ಒಂದು ನಿವಾರಣೆಗಾಗಿ ನಾವು ಸುವರ್ಣ ಗೆಡ್ಡೆಕಾಯಿ ಒಂದು ದೀಪಾರಾಧನೆ ಮಾಡ್ತೇವೆ. ಹಾಗೆ ಗೆಣಸಿನ ದೀಪಾರಾಧನೆ ಮಾಡ್ತೇವೆ. ಗೆಣಸನ್ನು ಬೇಯಿಸ್ಕೊಂಡು ನಾವು ಪ್ರಸಾದ ರೂಪವಾಗಿ ಕೂಡ ನಾವು ಇರ್ತೇವೆ ಈ ವಾರಾಹಿ ಅಮ್ಮನವರಿಗೆ. ಅಷ್ಟು ತುಂಬಾ ಒಂದು ಪವರ್ಫುಲ್ ಒಂದು ಅಮ್ಮನವರು ಕೂಡ ಆಗಿರುವಂಥದ್ದು. ಎಲ್ಲರೂ ಕೂಡ ಈ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ 9 ದಿನ ಬಂದಿರುವಂಥದ್ದು. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ವಾರಾಹಿ ನವರಾತ್ರಿಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮನವರಿಗೆ ಒಂದು ಅಕ್ಕಿ, ಹಾಗೆ ಒಂದು ಬ್ಲೌಸ್ ಪೀಸ್, ಹಾಗೆ ತಾಂಬೂಲವನ್ನು ನೀವು ಪ್ರತಿನಿತ್ಯ ಇಟ್ಟು ಪೂಜೆ ಮಾಡಬೇಕು. ಥ್ಯಾಂಕ್ ಯು.